ನಮಸ್ಕಾರ ವೀಕ್ಷಕರೇ, ಹಟ್ ನ್ಯೂಸ್ಗೆ ಸ್ವಾಗತ. ನಾನು ಅಂಡ್ಗುಳಿ ಗಿರೀಶ್. ನಮಸ್ಕಾರ ಶಿವಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಅಟ್ ಪ್ರೆಸೆಂಟ್ ಈಗ ಒಳ ಮೀಸಲಾತಿ ಈಗ ನಾಗಮೋಹನ್ ದಾಸ್ ವರದಿ ಕೊಟ್ಟಾಗಿದೆ, ಅದು ಸರ್ಕಾರದ ಅಂಗಳಕ್ಕೆ ಬಂದಾಗಿದೆ, ರಾಜ್ಯಪಾಲರ ಅನುಮತಿಯನ್ನು ಪಡೆದಾಗಿದೆ. ಈಗ ಅದರಿಂದ ಈಗ ಸರ್ಕಾರ ಅದೀಗ ಇಷ್ಟೆಲ್ಲ ಹೋರಾಟಗಳು ಈಗ ಬಲಗೈ ಸಮುದಾಯರು ಮೈಸೂರು ಭಾಗದಿಂದ ಹಿಡ್ಕೊಂಡು ಈಗ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಹೋರಾಟ. ಅದ್ರ ಪ್ರತಿಫಲ ಅಥವಾ ಇನ್ನೊಂದು ಪ್ರವರ್ಗ ಈಗ ಆದಷ್ಟು ಬೇಗ ಜಾರಿ ಮಾಡ್ಬೇಕಂತ ಅವರು ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ಸದ್ಯದ ಪರಿಸ್ಥಿತಿ ಏನಾಗಿದೆ, ಈಗ ಕಾನೂನಿಗೆ ಸದ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಅದೀಗ ಏನಾಗ್ತಾ ಇದೆ, ಅದು ಮುಂದೆ ಆಗೋದಾದ್ರೂ ಸಹಿತ ಯಾವ ರೀತಿ ಆಗ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾಗಮೋಹನ್ ದಾಸ್ ವರದಿರವರು ವರದಿಗೆ ಸಂಬಂಧಪಟ್ಟಂತೆ 2025 ಸೆಪ್ಟೆಂಬರ್ ಅಕ್ಟೋಬರಲ್ಲೆಲ್ಲ ಸಮೀಕ್ಷೆ ನಡೀತು. ಅವರು ಸುಮಾರು 27 ಲಕ್ಷ ಕುಟುಂಬಗಳನ್ನು ಭೇಟಿ ಮಾಡಿ ಒಂದಷ್ಟು ಮಾಹಿತಿ ತಗೊಂತಾರೆ. ಹಾಗೇನೆ ಸರ್ಕಾರದ ಮಟ್ಟದಲ್ಲಿ ರತ್ನಪ್ರಭಾ ವರದಿ ಅಂತ ಒಂದಿದೆ. ಅದರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಯಾವ ಕ್ಯಾಸ್ಟ್ ಅವರು ಎಷ್ಟೆಷ್ಟನ್ನ ರೆಪ್ರೆಸೆಂಟೇಟಿವ್ ಮಾಡಿದ್ದಾರೆ ಅನ್ನೋದನ್ನ ತಗೊಂತಾರೆ. ಈ ತರ ಎಲ್ಲ ವರದಿಗಳನ್ನ ಕಲೆಕ್ಟ್ ಮಾಡಿ ಒಂದು ರಿಪೋರ್ಟ್ನ ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ. ಆಮೇಲೆ ABC ಅಂತ ಗ್ರೂಪ್ಗಳನ್ನ ಸೆಟಪ್ ಮಾಡ್ತಾರೆ. ಈ ABC ಗ್ರೂಪ್ಗಳನ್ನ ಸೆಟಪ್ ಮಾಡಾದ್ಮೇಲೆ ಸರ್ಕಾರ ಏನ್ ಮಾಡುತ್ತೆ, ತುಂಬಾ ಆತರವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡುವ ಆತರದಲ್ಲಿ ನಿಜವಾಗ್ಲೂ ಕೂಡ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಸಿಗಬೇಕಾದಾಗ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ರೋಸ್ಟರ್ ಬಿಂದು ಅಂತ ಒಂದು ಚಾರ್ಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ 1 ರಿಂದ 100 ತನಕ ಬಿಂದುಗಳನ್ನ ಹಾಕೊಂಡಿದ್ದಾರೆ. ಒಂದರಲ್ಲಿ ಬಂದ್ಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಬಂದರೆ, 2ನೇದರಲ್ಲಿ ಜನರಲ್ ಕ್ಯಾಟಗರಿ ಬರುತ್ತೆ, 3 ST, ಈ ಥರ ಬೇರೆ ಬೇರೆ ಕ್ಯಾಟಗರಿಗಳನ್ನು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ. ಅದು 1995 ತಿದ್ದುಪಡಿಯಾಗಿದೆ. ಪ್ರತಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ರೋಸ್ಟರ್ ಪದ್ಧತಿ ಇದೆ. ಅದು 33 ಅಂಕಗಳದ್ದು ಒಂದು. ಇನ್ನೊಂದು ಬಂದ್ಬಿಟ್ಟು 100 ಅಂಕದ್ದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಿದೆ. ಈ ನೇಮಕಾತಿಗೆ ಸಂಬಂಧಪಟ್ಟ ರೋಸ್ಟರ್ ಬಿಂದುವನ್ನು ಮಾಡುವಾಗ DPR ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸರ್ಕಾರದ ಕಾರ್ಯದರ್ಶಿ ಅಂತಾನೆ ಇರ್ತಾರೆ. ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಇಂಪ್ಲಿಮೆಂಟ್ ಮಾಡುವಾಗ ರೋಸ್ಟರ್ ಬಿಂದುವಲ್ಲಿ ಒಳ ಮೀಸಲಾತಿಯನ್ನು ಸರಿಯಾಗಿ ಅಪ್ಲೈ ಮಾಡಲ್ಲ. ಯಾಕಂತ ಹೇಳಿದ್ರೆ ಇದುವರೆಗೂ ಒಳ ಮೀಸಲಾತಿ ಬರುವ ಮೊದಲಿಗೆ ಪರಿಶಿಷ್ಟ ಜಾತಿ 1 ಅಂತ ಇದ್ರೆ, ಈಗ 1 ರಿಂದ 100 ತನಕ 17 ಪರಿಶಿಷ್ಟ ಜಾತಿಯವರಿಗೆ, ಆದ್ರೆ ಇವರು 17 SC ಅಂತ ಇದೆ. ಆದ್ರೆ ಆ SCಯಲ್ಲಿ ಈಗ ನಾಗಮೋಹನ್ ದಾಸ್ ವರದಿ ಬಂದಾದ್ಮೇಲೆ ಆ ರೋಸ್ಟರ್ನ ಚೇಂಜ್ ಮಾಡಿದ್ರಲ್ಲ, ಚೇಂಜ್ ಮಾಡಿದಾಗ ಎಲ್ಲಾ ಉದ್ಯೋಗಗಳನ್ನು ಪ್ರವರ್ಗ ಹೇಗೇನೆ ಮಾಡಿದ್ರು. ಇದು ನಿಜವಾದ ಸಮಸ್ಯೆ ಆಗಿದೆ. ರೋಸ್ಟರ್ ಬಿಂದುವನ್ನು ಸರಿಯಾಗಿ ಸೆಟ್ ಮಾಡಿದ್ರೆ ಈಗ ಇರುವಷ್ಟು ದೊಡ್ಡ ಮಟ್ಟದ ವಿರೋಧಗಳು ಮತ್ತೆ ಚರ್ಚೆಗಳಿಗೆ ಕಾರಣ ಆಗ್ತಾ ಇರಲಿಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸರ್ಕಾರ ಏಕಾಏಕಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಲಿಕ್ಕೆ ಹೋಯ್ತು, ಅನೌನ್ಸು ಮಾಡ್ತು. ಜಾರಿಗೆ ತಂದಾಗ ರಿಕ್ರೂಟ್ಮೆಂಟ್ ನಡೆಯುವಾಗ ಎಲ್ಲ ಪ್ರಾವಿಷನ್ಗಳು ಮೊದಲ ಪ್ರವರ್ಗ A ಪರಿಶಿಷ್ಟ ಜಾತಿ 1 ಅಂತ ಇದ್ರೆ ಅದನ್ನ ಪ್ರವರ್ಗ Aಗೆ ಅಂತ ಮಾಡಿದ್ರು. ನೆಕ್ಸ್ಟ್ ಕೂಡ ಪ್ರವರ್ಗ Aಗೆ ಅಂತ ಮಾಡಿದ್ರು. ಇದು ಜಾಸ್ತಿ ಸಂಖ್ಯೆ ಇದ್ದಾಗ ಸಿಗಲ್ಲ. 1 ಆದ ಮೇಲೆ 2 ರಿಂದ 8 ತನಕ ಬೇರೆ ಬೇರೆ ಪ್ರವರ್ಗಗಳಿದಾವೆ. ಅದ್ರ ಒಳಗಡೆ ಬೇರೆ ಕ್ಯಾಟಗರಿ ಆಗುತ್ತೆ. ಆದ್ರೆ 9 ಬರಲೇಬೇಕಲ್ವಾ. ಕಡೆ ಪಕ್ಷ 10 ಪೋಸ್ಟ್ ಆದ್ರೆ 2 ಜನರಿಗೆ ಬರುತ್ತೆ. ಆದ್ರೆ ಪ್ರವರ್ಗ C ಅವರಿಗೆ ಅನ್ಯಾಯ ಆಗ್ತದೆ. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟವರು. ಆದ್ರೆ ರೋಸ್ಟರ್ ಬಿಂದು ಬಗ್ಗೆ ಅಷ್ಟ ಗಂಭೀರವಾಗಿ ಮಾಡದೆ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡಿದ್ರಿಂದ ಅದೇನಾಯ್ತು ಅಂತ ಹೇಳಿದ್ರೆ ಪ್ರವರ್ಗ Aಗೆ ಅಂತಾನೆ ನೇಮಕಾತಿ ಮಾಡ್ತಾರೆ. ಇವರಿಗೆ ಸರ್ಕಾರಕ್ಕೆ ನಾವು ಒಳ ಮೀಸಲಾತಿ ಜಾರಿಗೆ ಮಾಡಿದ್ವಿ ಅನ್ನೋದು ಬೇಕಿತ್ತು. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ತಲುಪಿಸುವಲ್ಲಿ ಸರ್ಕಾರದ ವೈಫಲ್ಯ ಆಗಿರೋದ ಕಾರಣಕ್ಕೆ ಇಷ್ಟೆಲ್ಲ ಗೊಂದಲಗಳಾಯ್ತು. ಈಗ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ, ನಾಗಮೋಹನ್ ದಾಸ್ ವರದಿನೇ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕ ರೀತಿಯಲ್ಲಿಲ್ಲ. ಹಾಗಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋ ಬದಲಿಗೆ ಈ ಹಿಂದೆ ಇದ್ದಂತ ಹಿಂದೆ ಇದ್ದ ಮೀಸಲಾತಿಯನ್ನೇ ಕಂಟಿನ್ಯೂ ಮಾಡಿ ಅಂತ ಬರ್ತದೆ. ನಾಗಮೋಹನ್ ದಾಸ್ ರವರ ವರದಿ ಬಂದ್ಬಿಟ್ಟು 2022ರಲ್ಲಿ ಮೀಸಲಾತಿಯನ್ನ ಜಾಸ್ತಿ ಮಾಡ್ತಾರೆ. SCಗೆ ಬಂದ್ಬಿಟ್ಟು 17%, STಗೆ 4%, ಅಂದ್ರೆ 7%, 22% ಮೀಸಲಾತಿ ಮಾಡಿರುತ್ತೆ. ಅದ್ರ ಮೇಲೆ ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾಗಿ ಈ ಗೊಂದಲನೇ ಬೇಡ. ರೋಸ್ಟರ್ ಪದ್ಧತಿಯನ್ನ ಮತ್ತೆ ಸರಿಯಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ. ಜೊತೆಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ 50% ಇದ್ದಂತ ಮೀಸಲಾತಿ 50% ಒಳಗಡೆ ಇರಬೇಕು. ಆಮೇಲೆ ಅಲೆಮಾರಿ ಸಮುದಾಯದವ್ರು ಏನ್ ಮಾಡ್ತಾರೆ, ಅದನ್ನು ನೇರವಾಗಿ ಕೋರ್ಟಿಗೆ ಹೋಗ್ತಾರೆ. ನಮ್ಗೆ ಆದ್ಯತೆ ಇಲ್ಲ ಅಂತ ಹೇಳಿ ಅವರು ಕೋರ್ಟಿಗೆ ಹೋಗ್ತಾರೆ. ಇದೇ ತರ ಸುಮಾರು 6 ಕೇಸುಗಳು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ಕೋರ್ಟಲ್ಲಿ ಬಂದು ಕೂತ್ಕೊಳ್ತದೆ. ಅವಾಗ ಮೀಸಲಾತಿನ ಈ ಹಿಂದೆ ಇದ್ದ 15% ಮೀಸಲಾತಿಯ ಪ್ರಕಾರನೇ ನೇಮಕ ಮಾಡ್ತೀವಿ ಅಂತಾರೆ. ಈಗ ಲೆಫ್ಟ್ ಅವರು ಹೇಳ್ತಾರೆ, ನೀವು 15% ಇಂಪ್ಲಿಮೆಂಟ್ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಒಳ ಮೀಸಲಾತಿಯನ್ನ ನೀವು ಕೊಡಿ ನಮ್ಗೆ ಅಂತ ಅವ್ರು ಕೇಳ್ತಾರೆ.
ಈಗ 15% ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸರವರ ವರದಿ ಅಪ್ಲೈ ಆಗುತ್ತಾ ಆಗಲ್ವಾ ಅನ್ನೋದನ್ನ ಈಗಿನ ಚರ್ಚೆ. ಹೀಗಾಗಿ ಇದೆಲ್ಲ ಒಂದು ತಾತ್ವಿಕ ಅಂತ್ಯ ಬರಬೇಕು ಅಂತ ಹೇಳಿದ್ರೆ ಸರ್ಕಾರ ಇದನ್ನ ಇನ್ನಷ್ಟು ಗಂಭೀರವಾಗಿ ತಗೊಂಡು, ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ಚರ್ಚೆ ಮಾಡಿ ಮೀಸಲಾತಿಯನ್ನ ಮತ್ತೊಮ್ಮೆ ರಿವೈಸ್ ಮಾಡಬೇಕು, ಮೀಸಲಾತಿನ ಜಾಸ್ತಿ ಮಾಡಬೇಕು. ಅಲ್ಲದೆ ನಾಗಮೋಹನ್ ದಾಸ್ ವರದಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿರೋದು ಪರಿಷ್ಕರಣೆಗೆ ಒಳಪಡಿಸಬಹುದು, ಮತ್ತು ಈಗ ವರದಿಯಲ್ಲಿ ದಾಖಲಾಗಿರುವ ಯಾವುದೇ ಅಂಕಿ ಅಂಶಗಳು ಕೂಡ ಯಾವುದೇ ಕಾಲದಲ್ಲೂ ಬದಲಾಗಬಹುದು. ಅಂಕಿಗಳಿಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆಗೆ ಒಳಪಡಿಸಬಹುದು ಅನ್ನೋದನ್ನ ನಾಗಮೋಹನ್ ದಾಸರವರು ಸ್ಪಷ್ಟಪಡಿಸಿರೋದ್ರಿಂದ ಮತ್ತೆ ನಾಗಮೋಹನ್ ದಾಸ್ ಅದನ್ನೇ ರಿವೈಸ್ ಮಾಡಿ, ಅದನ್ನ ಏನೆಲ್ಲಿ ತಿದ್ದುಪಡಿಗಳಿದೆ ಅವಶ್ಯಕತೆ ಇದೆಯೋ, ಯಾರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜದ ಅಂಚಲ್ಲಿ ಯಾರ್ಯಾರಿಗೆ ಈ ಸವಲತ್ತುಗಳು ಸಿಕ್ಕಿಲ್ವೋ ಅವರಿಗೆ ಸವಲತ್ತುಗಳು ಸಿಗಬೇಕು, ಹಾಗೇನೆ ಸಮಾಜದ ಅನ್ಟಚಬಿಲಿಟಿ ಏನಿದೆ, ಅನ್ಟಚಬಿಲಿಟಿ ಇದ್ದವ್ರಿಗೂ ಕೂಡ ಆದ್ಯತೆಯ ಮೇಲೆ ಕೊಡಬೇಕು. ಇದುವರೆಗೂ ಸುದೀರ್ಘವಾಗಿ ಒಳ ಮೀಸಲಾತಿ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ತಾವು ಕೂಲಂಕುಷವಾಗಿ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು ಶಿವಪ್ರಸಾದ್ ಅವರೇ, ಇಷ್ಟ ತನಕ ತಮ್ಮ ಹತ್ರ ಎಲ್ಲ ಮಾಹಿತಿ ಹಂಚ್ಕೊಂಡೋಕೆ. ಥ್ಯಾಂಕ್ ಯು. ಇದಾಗಿತ್ತು ವೀಕ್ಷಕರೇ, ರಾಜ್ಯಾದ್ಯಂತ ನಡೀತಿರುವ ಒಳ ಮೀಸಲಾತಿ ಒಂದು ಏನು ತೋಲಾಟ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಪರ, ಒಂದ್ ಕಡೆ ವಿರೋಧ, ಇದ್ರ ಮಧ್ಯೆ ಬಂದ್ಗಳು ನಮ್ಮ ದಲಿತ ನಾಯಕರ ವಿರುದ್ಧ ಅವಮಾನ, ಚಪ್ಪಲಿ ಏಟು, ಧರಣಿ, ಸತ್ಯಾಗ್ರಹ, ಇದ್ರ ಬಗ್ಗೆ ಎಲ್ಲ ವಿಚಿತ್ರವಾಗಿ ರಾಜ್ಯಾದ್ಯಂತ ಹೋರಾಟ ನಡೀತಿತ್ತು. ಇದ್ರ ಬಗ್ಗೆ ನಮಗೂ ಸ್ವಲ್ಪ ತಿಳ್ಕೊಬೇಕನ್ನೋ ಆಸಕ್ತಿಯಿಂದ ನಮ್ಮ ಒಬ್ಬ ತಿಳುವಳಿಕೆ ಇರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀವಿ. ಒಂದು ಕಡೆಯದಾಗಿ ಒಂದು ತಿಳ್ಕೊಬೇಕು, ನಾವು ಹೋರಾಟ ಏನಿದ್ರು ನಮ್ಮ ನ್ಯಾಯಪರವಾಗಿರ್ಬೇಕೇ ಹೊರತು ನಾವು ಯಾರನ್ನೋ ಅಥವಾ ಯಾವುದೋ ಪಕ್ಷನ ವಿರೋಧ ಮಾಡ್ತೀವಿ, ಯಾವ ನಾಯಕರನ್ನ ವಿರೋಧ ಮಾಡ್ತೀವಿ ಅನ್ನೋದು ನಮ್ಮ ಒಂದು ಇದಾಗಿರ್ಬೋದು. ನಮ್ಮ ಹೋರಾಟ, ನಮ್ಮ ಆಯ್ಕೆ, ನಮಗೇನು ಪಡ್ಬೇಕು, ನಮ್ಮ ಸರ್ಕಾರದಿಂದ ನಮ್ಮ ಸೌಲಭ್ಯ ಸಂವಿಧಾನದ ಏನು ಪಡ್ಕೋಬೇಕು ಅದ್ರ ಬಗ್ಗೆ ಮಾತ್ರ ಇರಬೇಕು. ಅದನ್ನು ಪಡ್ಕೋದ ಬರದಲ್ಲಿ ಇನ್ನೊಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ತಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ದಯವಿಟ್ಟು ಇದು ಒಂದು ಎಲ್ಲ ಸಮಾಜಕ್ಕೂ ಅನ್ವಯ, ಎಲ್ಲ ನಾಯಕರಿಗೂ ಅನ್ವಯ. ಅದರಿಂದ ಇದು ಒಂದು ಸರ್ಕಾರ ಎಚ್ಚೆತ್ಕೊಂಡು ಈ ಒಳ ಮೀಸಲಾತಿಯಲ್ಲಿ ನಡೆದಿರುವ ರೋಸ್ಟರ್ ಪದ್ಧತಿಯಲ್ಲಿ ನಡೆದಿರುವ ಅನ್ಯಾಯಗಳನ್ನು ಸರಿಪಡಿಸಿ ಎಲ್ಲರಿಗೂ ಪ್ರವರ್ಗ ಬಿ, ಎ ಮತ್ತು ಬಿ, ಸಿ ಎಲ್ಲರಿಗೂ ಸಹ ಸಮಾನವಾಗಿ ಒಂದು ಅವಕಾಶವನ್ನು ಸಿಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಒಂದು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಚಾನಲ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು. ಹಟ್ ನ್ಯೂಸ್ ಕನ್ನಡವನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಎಲ್ಲ ಕುಟುಂಬದವರಿಗೂ ಸಹ ಶೇರ್ ಮಾಡಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ವಿಚಾರ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.